ನಮ್ಮ ತಾಯಂದಿರು ಸಹೋದರಿಯರ ಮೇಲೆ ಅತ್ಯಾಚಾರ ಎಸಗಿದವರ ಮೇಲೆ ಕಠಿಣ ಶಿಕ್ಷೆ ಆಗಲಿ ಅಂತ ಸಿದ್ದರಾಮಯ್ಯನವರಿಗೆ ಪತ್ರವನ್ನ ಬರೆದಿದ್ದಾರೆ. ಎಐಸಿಸಿ ನಾಯಕ ಪ್ರಜ್ವಲ್ ರೇವಣ್ಣ ಹಗರಣದ ಕುರಿತು ಕರ್ನಾಟಕದ ಸಿಎಂಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪತ್ರವನ್ನ ಬರೆದಿರುವಂತದ್ದು. ಕ್ರೂರಿಗಳ ವಿಷಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮೌನದ ಭಾರವನ್ನ ಮಹಿಳೆಯರು ಹೊರ್ತಾ ಇದ್ದಾರೆ ಅಂತ ರಾಹುಲ್ ಗಾಂಧಿ ಪತ್ರದಲ್ಲಿ ಉಲ್ಲೇಖ ಮಾಡುವುದರ ಮುಖಾಂತರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ಹಗರಣದ ವಿವಾದ ದೇಶದಲ್ಲಿ ಭುಗಿಲೇಳ್ತಾ ಇದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪತ್ರವನ್ನ ಬರೆದಿರುವಂತದ್ದು. ಸಂತ್ರಸ್ತರಿಗೆ ಸಾಧ್ಯ ಇರುವಂತಹ ಎಲ್ಲಾ ಬೆಂಬಲವನ್ನು ಕೂಡ ನೀಡಬೇಕು ಅಂತ ಪತ್ರವನ್ನ ಬರೆದಿರುವಂತದ್ದು. ಸಿಎಂ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪತ್ರವನ್ನ ಬರೆದಿರುವಂತದ್ದು. ಮೊನ್ನೆಯಷ್ಟೇ ನಾವು ಗಮನಿಸಿದ್ವಿ, ಸಮಾವೇಶದ ಮುಖಾಂತರ ಪ್ರಜ್ವಲ್ ರೇವಣ್ಣನವರಿಗೆ ಟೆರರ್ ರೇಪಿಸ್ಟ್ ಅನ್ನುವಂತಹ ಪದಬಳಕೆಯನ್ನು ಕೂಡ ಮಾಡಿದ್ರು. ಅದಾದ ನಂತರ ಈಗ ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಈ ಪ್ರಕರಣವನ್ನ. ಹೇಗೆ ಇದ್ರು ಎಲ್ಲೇ ಇದ್ರು ಪ್ರಜ್ವಲ್ ರೇವಣ್ಣನ ಬಂಧನ ಆಗಿ ರಾಹುಲ್ ಪತ್ರದ ಬೆನ್ನಲ್ಲೇ ಎಸ್ಐಟಿ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆಯನ್ನು ಕೂಡ ನಡೆಸಿದ್ರು. ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಕೆಲ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಕೂಡಲೇ ಕ್ರಮವನ್ನ ಕೈಗೊಳ್ಳಬೇಕು. ಪ್ರಕರಣದಲ್ಲಿ ಭಾಗಿ ಆದವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ಕೈಗೊಳ್ಳಿ, ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ವಿಚಾರದಲ್ಲಿ ನಿರ್ಲಕ್ಷ್ಯ, ವಿಳಂಬ ಧೋರಣೆ ಸಹಿಸೋದಕ್ಕೆ ಆಗುವುದಿಲ್ಲ. ಎಸ್ಐಟಿ ಅಧಿಕಾರಿಗಳೊಂದಿಗೆ ಸಭೆಯನ್ನ ನಡೆಸಿದ ಸಂದರ್ಭದಲ್ಲಿ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನಷ್ಟು ತೀವ್ರವಾದಂತಹ ತನಿಖೆಯನ್ನು ನಡೆಸುವುದಕ್ಕೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಿದ್ದು, ಡಿಜಿಐಜಿ, ಎಸ್ಐಟಿ ಮುಖ್ಯಸ್ಥ ಸೇರಿದಂತೆ ಹಿರಿಯ ಅಧಿಕಾರಿಗಳೊಂದಿಗೆ ಇವತ್ತು ಸಭೆಯನ್ನ ನಡೆಸಿರುವಂತದ್ದು. ಅಧಿಕಾರಿಗಳಿಂದ ಸಮಗ್ರ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಸಿದ್ದರಾಮಯ್ಯ. ಗಮನಿಸ್ತಾ ಇದ್ದೀವಿ, ಪ್ರಧಾನಿ ಮೌನವೇ ಅತ್ಯಾಚಾರಿಗಳಿಗೆ ಬೆಂಬಲ. ಸಿಎಂ ಸಿದ್ದರಾಮಯ್ಯನವರಿಗೆ ಬರೆದಂತಹ ಪತ್ರದಲ್ಲಿ ರಾಹುಲ್ ಗಾಂಧಿ ಅವರು ಏನ್ ಬರೆದಿದ್ದಾರೆ ಅಂತ ಗಮನಿಸೋದಾದ್ರೆ, ಸಂತ್ರಸ್ತೆಯರಿಗೆ ಸಾಧ್ಯ ಇರುವಂತಹ ಎಲ್ಲಾ ಬೆಂಬಲವನ್ನ ನೀಡಿ ಅಂತ ನಾನು ವಿನಂತಿಸ್ತೀನಿ. ಈ ಘೋರ ಅಪರಾಧಗಳಿಗೆ ಕಾರಣ ಆದಂತಹ ಎಲ್ಲಾ ಪಕ್ಷಗಳ ವಿರುದ್ಧ ಕಾನೂನು ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ನಾವು ಸಾಮೂಹಿಕ ಕರ್ತವ್ಯವನ್ನ ಹೊಂದಿದ್ದೀವಿ. ಹಾಗಾಗಿ ನಿರ್ದಾಕ್ಷಿಣ್ಯವಾಗಿ ನೀವು ಕ್ರಮವನ್ನ ಕೈಗೊಳ್ಳಿ ಅಂತ ಪತ್ರದಲ್ಲಿ ರಾಹುಲ್ ಗಾಂಧಿ ಅವರು ತಿಳಿಸಿದ್ದಾರೆ. ಪ್ರಜ್ವಲ್ ರೇವಣ್ಣ ಲೈಂಗಿಕ ಕಿರುಕುಳದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೌನವನ್ನ ವಹಿಸಿದ್ದಾರೆ. ಇದು ಭಾರತೀಯ ಮಹಿಳೆಯರನ್ನ ಕೆರಳಿಸಿದೆ ಅಂತ ಅವರು ಪತ್ರದಲ್ಲಿ ಕಿಡಿಕಾರಿದ್ದಾರೆ. ಮಹಿಳೆಯರ ಮೇಲಿನ ಅಸಂಖ್ಯಾತ ದೌರ್ಜನ್ಯದ ಸಂದರ್ಭದಲ್ಲಿ ನಿರಂತರವಾಗಿ ಮೌನವನ್ನ ಆಯ್ಕೆ ಮಾಡುವಂತಹ ಇಂತಹ ಹಿರಿಯ ಸಾರ್ವಜನಿಕ ಪ್ರತಿನಿಧಿಯನ್ನ ನಾನು ಎಂದಿಗೂ ಕೂಡ ಕಂಡಿಲ್ಲ, ಕಾಣೋದೂ ಇಲ್ಲ. ಹರಿಯಾಣದ ನಮ್ಮ ಕುಸ್ತಿಪಟುಗಳಿಂದ ಹಿಡಿದು ಮಣಿಪುರದ ನಮ್ಮ ಸಹೋದರಿಯರವರೆಗೂ ಘೋರ ಅಪರಾಧಿಗಳ ಬಗ್ಗೆ ಪ್ರಧಾನಿಯವರು ಮೌನವನ್ನ ತಾಳಿದ್ದಾರೆ. ಇಂತಹ ಕ್ರಿಮಿನಲ್ಗಳಿಗೆ ಪ್ರಧಾನಿಯವರು ಮೌನದ ಮೂಲಕ ಬೆಂಬಲಿಸ್ತಾ ಇದ್ದಾರೆ. ಇದರ ಭಾರವನ್ನ ಭಾರತೀಯ ಮಹಿಳೆಯರು ಹೊತ್ತಿದ್ದಾರೆ ಅಂತ ರಾಹುಲ್ ಗಾಂಧಿ ಕಿಡಿಕಾರಿರುವಂತದ್ದು. ಒಟ್ಟಾರೆಯಾಗಿ ಈ ಪತ್ರದ ಮುಖಾಂತರ ಸಿದ್ದರಾಮಯ್ಯನವರಿಗೆ ಮನವಿಯನ್ನ ಮಾಡಿದ್ದಾರೆ. ನಮ್ಮ ತಾಯಂದಿರು ಸಹೋದರಿಯರ ಮೇಲೆ ಅತ್ಯಾಚಾರ ಎಸಗಿದವರ ಮೇಲೆ ಕಠಿಣ ಶಿಕ್ಷೆ ಆಗಲಿ ಅಂತ ಸಿದ್ದರಾಮಯ್ಯನವರಿಗೆ ಪತ್ರವನ್ನ ಬರೆದಿದ್ದಾರೆ. ಎಐಸಿಸಿ ನಾಯಕ ಪ್ರಜ್ವಲ್ ರೇವಣ್ಣ ಹಗರಣದ ಕುರಿತು ಕರ್ನಾಟಕದ ಸಿಎಂಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪತ್ರವನ್ನ ಬರೆದಿರುವಂತದ್ದು. ಕ್ರೂರಿಗಳ ವಿಷಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮೌನದ ಭಾರವನ್ನ ಮಹಿಳೆಯರು ಹೊರ್ತಾ ಇದ್ದಾರೆ ಅಂತ ರಾಹುಲ್ ಗಾಂಧಿ ಪತ್ರದಲ್ಲಿ ಉಲ್ಲೇಖ ಮಾಡುವುದರ ಮುಖಾಂತರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ಹಗರಣದ ವಿವಾದ ದೇಶದಲ್ಲಿ ಭುಗಿಲೇಳ್ತಾ ಇದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಕರ್ನಾಟಕದ ಮುಖ್ಯಮಂತ್ರಿ
ಸಿದ್ದರಾಮಯ್ಯನವರಿಗೆ ಪತ್ರವನ್ನ ಬರೆದಿರುವಂತದ್ದು. ಸಂತ್ರಸ್ತರಿಗೆ ಸಾಧ್ಯ ಇರುವಂತಹ ಎಲ್ಲಾ ಬೆಂಬಲವನ್ನು ಕೂಡ ನೀಡಬೇಕು ಅಂತ ಪತ್ರವನ್ನ ಬರೆದಿರುವಂತದ್ದು. ಸಿಎಂ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪತ್ರವನ್ನ ಬರೆದಿರುವಂತದ್ದು. ಮೊನ್ನೆಯಷ್ಟೇ ನಾವು ಗಮನಿಸಿದ್ವಿ, ಸಮಾವೇಶದ ಮುಖಾಂತರ ಪ್ರಜ್ವಲ್ ರೇವಣ್ಣನವರಿಗೆ ಟೆರರ್ ರೇಪಿಸ್ಟ್ ಅನ್ನುವಂತಹ ಪದಬಳಕೆಯನ್ನು ಕೂಡ ಮಾಡಿದ್ರು. ಅದಾದ ನಂತರ ಈಗ ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಈ ಪ್ರಕರಣವನ್ನ. ಹೇಗೆ ಇದ್ರು ಎಲ್ಲೇ ಇದ್ರು ಪ್ರಜ್ವಲ್ ರೇವಣ್ಣನ ಬಂಧನ ಆಗಿ ರಾಹುಲ್ ಪತ್ರದ ಬೆನ್ನಲ್ಲೇ ಎಸ್ಐಟಿ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆಯನ್ನು ಕೂಡ ನಡೆಸಿದ್ರು. ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಕೆಲ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಕೂಡಲೇ ಕ್ರಮವನ್ನ ಕೈಗೊಳ್ಳಬೇಕು. ಪ್ರಕರಣದಲ್ಲಿ ಭಾಗಿ ಆದವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ಕೈಗೊಳ್ಳಿ, ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ವಿಚಾರದಲ್ಲಿ ನಿರ್ಲಕ್ಷ್ಯ, ವಿಳಂಬ ಧೋರಣೆ ಸಹಿಸೋದಕ್ಕೆ ಆಗುವುದಿಲ್ಲ. ಎಸ್ಐಟಿ ಅಧಿಕಾರಿಗಳೊಂದಿಗೆ ಸಭೆಯನ್ನ ನಡೆಸಿದ ಸಂದರ್ಭದಲ್ಲಿ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನಷ್ಟು ತೀವ್ರವಾದಂತಹ ತನಿಖೆಯನ್ನು ನಡೆಸುವುದಕ್ಕೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಿದ್ದು ಡಿಜಿಐಜಿ, ಎಸ್ಐಟಿ ಮುಖ್ಯಸ್ಥ ಸೇರಿದಂತೆ ಹಿರಿಯ ಅಧಿಕಾರಿಗಳೊಂದಿಗೆ ಇವತ್ತು ಸಭೆಯನ್ನ ನಡೆಸಿರುವಂತದ್ದು. ಅಧಿಕಾರಿಗಳಿಂದ ಸಮಗ್ರ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಸಿದ್ದರಾಮಯ್ಯ. ಗಮನಿಸ್ತಾ ಇದ್ದೀವಿ, ಪ್ರಧಾನಿ ಮೌನವೇ ಅತ್ಯಾಚಾರಿಗಳಿಗೆ ಬೆಂಬಲ. ಸಿಎಂ ಸಿದ್ದರಾಮಯ್ಯನವರಿಗೆ ಬರೆದಂತಹ ಪತ್ರದಲ್ಲಿ ರಾಹುಲ್ ಗಾಂಧಿ ಅವರು ಏನ್ ಬರೆದಿದ್ದಾರೆ ಅಂತ ಗಮನಿಸೋದಾದ್ರೆ, ಸಂತ್ರಸ್ತೆಯರಿಗೆ ಸಾಧ್ಯ ಇರುವಂತಹ ಎಲ್ಲಾ ಬೆಂಬಲವನ್ನ ನೀಡಿ ಅಂತ ನಾನು ವಿನಂತಿಸ್ತೀನಿ. ಈ ಘೋರ ಅಪರಾಧಗಳಿಗೆ ಕಾರಣ ಆದಂತಹ ಎಲ್ಲಾ ಪಕ್ಷಗಳ ವಿರುದ್ಧ ಕಾನೂನು ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ನಾವು ಸಾಮೂಹಿಕ ಕರ್ತವ್ಯವನ್ನ ಹೊಂದಿದ್ದೀವಿ. ಹಾಗಾಗಿ ನಿರ್ದಾಕ್ಷಿಣ್ಯವಾಗಿ ನೀವು ಕ್ರಮವನ್ನ ಕೈಗೊಳ್ಳಿ ಅಂತ ಪತ್ರದಲ್ಲಿ ರಾಹುಲ್ ಗಾಂಧಿ ಅವರು ತಿಳಿಸಿದ್ದಾರೆ. ಪ್ರಜ್ವಲ್ ರೇವಣ್ಣ ಲೈಂಗಿಕ ಕಿರುಕುಳದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೌನವನ್ನ ವಹಿಸಿದ್ದಾರೆ. ಇದು ಭಾರತೀಯ ಮಹಿಳೆಯರನ್ನ ಕೆರಳಿಸಿದೆ ಅಂತ ಅವರು ಪತ್ರದಲ್ಲಿ ಕಿಡಿಕಾರಿದ್ದಾರೆ. ಮಹಿಳೆಯರ ಮೇಲಿನ ಅಸಂಖ್ಯಾತ ದೌರ್ಜನ್ಯದ ಸಂದರ್ಭದಲ್ಲಿ ನಿರಂತರವಾಗಿ ಮೌನವನ್ನ ಆಯ್ಕೆ ಮಾಡುವಂತಹ ಇಂತಹ ಹಿರಿಯ ಸಾರ್ವಜನಿಕ ಪ್ರತಿನಿಧಿಯನ್ನ ನಾನು ಎಂದಿಗೂ ಕೂಡ ಕಂಡಿಲ್ಲ, ಕಾಣೋದೂ ಇಲ್ಲ. ಹರಿಯಾಣದ ನಮ್ಮ ಕುಸ್ತಿಪಟುಗಳಿಂದ ಹಿಡಿದು ಮಣಿಪುರದ ನಮ್ಮ ಸಹೋದರಿಯರವರೆಗೂ ಘೋರ ಅಪರಾಧಿಗಳ ಬಗ್ಗೆ ಪ್ರಧಾನಿಯವರು ಮೌನವನ್ನ ತಾಳಿದ್ದಾರೆ. ಇಂತಹ ಕ್ರಿಮಿನಲ್ಗಳಿಗೆ ಪ್ರಧಾನಿಯವರು ಮೌನದ ಮೂಲಕ ಬೆಂಬಲಿಸ್ತಾ ಇದ್ದಾರೆ. ಇದರ ಭಾರವನ್ನ ಭಾರತೀಯ ಮಹಿಳೆಯರು ಹೊತ್ತಿದ್ದಾರೆ ಅಂತ ರಾಹುಲ್ ಗಾಂಧಿ ಕಿಡಿಕಾರಿರುವಂತದ್ದು. ಒಟ್ಟಾರೆಯಾಗಿ ಈ ಪತ್ರದ ಮುಖಾಂತರ ಸಿದ್ದರಾಮಯ್ಯನವರಿಗೆ ಮನವಿಯನ್ನ ಮಾಡಿದ್ದಾರೆ.